ಮೇಡಮ್, ದೇವರ ವಿಚಾರದಲ್ಲಿ ಸರ್ ನಿಲುವು ನಿಮ್ಮ ನಿಲುವು ಎರಡೂ ಕೂಡ ಬೇರೆ ಬೇರೆನೇ ಇದೆ ಅಂತ ಹೇಳ್ಬೋದು. ನಿಮ್ಮ ನಿಲುವೇನು ಮೇಡಮ್? ನಾನು ಪ್ರೀವಿಯಸ್ ಹಿಡ್ಕೊಂಡು ನಂದು ದೇವ್ರ ಮೇಲೆ ಭಾಳ ಡೀಪ್ ಫೇತ್ ಐತಿ. ಬಿಕಾಸ್ ನನಗೆ ಅದೇ ಥರ ಬಂದುಬಿಟ್ಟಿದ್ದೀನಿ. ನಾನು ಮಧ್ಯದಲ್ಲಿ ಬಿಡಲಿಕ್ಕಾಗಲ್ಲ. ಬಟ್ ನಾವು ಇಲ್ಲ, ದೇವ್ರ ಮೇಲೆ ಅವಳಕ್ಕಿಂತಲೂ ನಾನೇ ಹೇಳ್ತೀನಿ ಕೇಳಿ, ದೈವ ಭಕ್ತರು ಅವಳು. ಸತ್ಯಜಿತ್ ಅವರೇ, ಆಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ ನೀವು ತಂದೆಯವರಿಗೆ ಪ್ರಾಣಿಗಳ ಮೇಲೆ ತುಂಬ ಪ್ರೀತಿ ಇದೆ ಅಂತ. ಸೊ ಕೊರೋನಾ ಟೈಮ್ನ ಒಂದು ಇನ್ಸಿಡೆಂಟ್ ಕೂಡ ಹೇಳಿದ್ರಿ. ಹೌದು ಹೌದು, ಆ್ಯಕ್ಚುಲಿ ಕೋವಿಡಲ್ಲಿ that was the highest we got, like time, most amount of time we got to spend with each other was during COVID. ಇದು ಒಂದು ಗುಬ್ಬಿ ಇತ್ತು ಇಲ್ಲೇ, ಒಂದು ಪರ್ಟಿಕ್ಯುಲರ್ ಸ್ಪ್ಯಾರೋ ಐ ಥಿಂಕ್ ಇಟ್ ವಾಸ್. ಅದಕ್ಕೆ ದಿನನಿತ್ಯ ಪಾಪ ಒಂದಿಷ್ಟು ಬಿಸ್ಕಿಟ್ಸ್ ಹಾಕ್ತಿದ್ರು, ಕರಾಚಿ ಬಿಸ್ಕಿಟ್ಸ್ ಏನೋ ಇತ್ತು ಅವ್ರದ್ದು ಸ್ಪೆಷಲ್. ಹಿ ಲೈಕ್ಸ್ ಅ ಪರ್ಟಿಕ್ಯುಲರ್ ಕೈಂಡ್ ಆಫ್ ಬಿಸ್ಕಿಟ್ಸ್. ಸೊ ಯೂಸ್ ಟು ಫೀಡ್ ದ್ಯಾಟ್ ಬರ್ಡ್ ಆಲ್ಸೋ. ಆ ಬರ್ಡಿಗೆ ನೀರು ಹಾಕೋದು, ಆ ಬರ್ಡಿಗೆ ಬಿಸ್ಕಿಟ್ಸ್ ಹಾಕೋದು, ಅದನ್ನೆಲ್ಲ ಡೈಲಿ ದಿನನಿತ್ಯ ಮಾಡ್ತಿದ್ರು. ಅದರಿಂದ ಅದಕ್ಕೂ ರೂಢಿ ಆಗಿಬಿಟ್ಟಿತ್ತು. ಇಟ್ ವಾಸಂಟ್ ಇವನ್ ಸ್ಕೇರ್ಡ್ ಆಫ್ ಹ್ಯೂಮನ್ಸ್. ಮನುಷ್ಯರನ್ನ ನೋಡಿ ಸಹಜವಾಗಿ ಪಕ್ಷಿಗಳು ಹಾರೋಗುತ್ತೆ ಭಯಪಟ್ಟೆ. ಅದು ಮಾತ್ರ ಕರೆಕ್ಟ್ ಟೈಮಿಗೆ ಬರ್ತಿತ್ತು, ಕರೆಕ್ಟ್ ಟೈಮಿಗೆ ಆ ಗುಬ್ಬಿ ಈ ಕೋವಿಡ್ನಲ್ಲಿ ಏನಾಗಿತ್ತು, ಎಲ್ಲರೂ ಫ್ರೀ ಇದ್ವಿ. ನಾವು ಕುಂತಲ್ಲಿ ಟೀ ಕುಡಿತಾ ಇರುವಾಗ ಅದು ಸಮೀಪ ಬರೋಕ್ಕೆ ಪ್ರಯತ್ನ ಮಾಡ್ತು ಮುಂದೆ ಅದು ನಾವು ಫೀಡ್ ಮಾಡೋಣ, ಅದು ಬಂದೇ ಬರ್ತವೆ. ಇವತ್ತು ನಾನು ಇಲ್ಲಿ ತೆಳಗೆ ಹೋಗ್ತೀನಿ, ನಾನು ಇವ್ರು ಇರದೇ ಇದ್ದರೆ 3-4 ಬೆಕ್ಕಿದಾವೆ, ಅವು ಎಲ್ಲಿದ್ದಲ್ಲಿ ನಾನು ಬಂದ ಕೂಡಲೇ ಬಂದುಬಿಡ್ತಾವೆ ಆ ಸಮಯಕ್ಕೆ. ಮೇಡಮ್, ಈಗಾಗಲೇ ರಾಜಕೀಯವಾಗಿ ಸಾಕಷ್ಟು ಸಾಧಿಸಿದ್ದಾರೆ, ಸಾಕಷ್ಟು ಜನರ ಪ್ರೀತಿ ವಿಶ್ವಾಸವನ್ನು ಕೂಡ ಗೆಡಿಸಿದ್ದಾರೆ. ಆದರೆ ನೀವು ಅವ್ರ ರಾಜಕೀಯ ಜೀವನವನ್ನು ನೋಡ್ಕೊಂಡು ಬಂದಿರೋದ್ರಿಂದ ನನ್ನ ಯಜಮಾನರು ಇಂಥದ್ದೊಂದು ಸ್ಥಾನಕ್ಕೆ ಹೋಗಬೇಕು ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ನಿಮ್ಮ ಮನಸ್ಸಿನಲ್ಲಿ ಅವರು ರಾಜಕೀಯವಾಗಿ ಯಾವ ಎತ್ತರಕ್ಕೆ ಬೆಳೀಬೇಕು ಅಂತ ಆಸೆ ಇದೆ? ಇಲ್ಲ, ಅವರು ಸಾಕಷ್ಟು ಈಗಾಗಲೇ ಅಚೀವ್ ಮಾಡಿದಾರಲ್ಲ. ಐ ಆಮ್ ಕ್ವೈಟ್ ಹ್ಯಾಪಿ ಅಬೌಟ್ ದ್ಯಾಟ್. ಅದಕ್ಕೆ ಅವಳೇ ಕೇಳಬೇಕು, ನಾನೇ ಹೇಳಿದ್ದೀನಿ ಪಬ್ಲಿಕ್ ಹೇಳಿದಾರಲ್ಲ ಈಗ ನನಗೆ ಸಾಕು ಇಷ್ಟ ಸ್ಯಾಟಿಸ್ಫೈಡ್ ಅಂತ. ಬಟ್ ಸ್ಟಿಲ್ ವಿ ಶುಡ್ ಮೂವ್ ಆನ್ ಲೈಕ್ ದ್ಯಾಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.